ಪ್ರೈಸ್ ದ ಲಾರ್ಡ್. ವೆಲ್ಕಮ್ ಟು ಬೈಬಲ್ ಕ್ವಿಜ್ ಕನ್ನಡ. ಮೊದಲನೇ ಪ್ರಶ್ನೆ, ಯೇಸು ಯಾವ ಅಂತಸ್ತಿನಲ್ಲಿ ಇದ್ದಾನೆ? ನಿಮ್ಮ ಆಪ್ಷನ್ಸ್: ಎ, ಎಲ್ಲಕ್ಕೂ ಬಾಧ್ಯನಾಗಿದ್ದಾನೆ. ಬಿ, ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಈ ದೇವದೂತರಿಗಿಂತಲೂ ಉತ್ತಮನಾದವನು. ಡಿ, ಮೇಲಿನವುಗಳೆಲ್ಲ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಶ್ನೆ, ಮೋಶೆಗಿಂತ ಯೇಸು ಏಕೆ ಹೆಚ್ಚಾದ ಮಹಿಮೆ ಮತ್ತು ಮಾನಕ್ಕೆ ಯೋಗ್ಯನಾಗಿದ್ದಾನೆ? ನಿಮ್ಮ ಆಪ್ಷನ್ಸ್: ಎ, ಮೋಶೆಯಂತೆ ಅವನು ಅವಿಧೇಯನಾಗಿರಲಿಲ್ಲ. ಬಿ, ಅವನಿಗೆ ಪಾಪವೇನೆಂದು ಗೊತ್ತಿರಲಿಲ್ಲ. ಸಿ, ಅವನು ದೇವರ ಮಗನಾಗಿ ಹುಟ್ಟಿದ್ದಾನೆ. ಡಿ, ಮನೆಗಿಂತ ಮನೆ ಕಟ್ಟಿದವನಿಗೆ ಹೆಚ್ಚಾದ ಮಾನವಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ, ದೇವರು ದೇವದೂತರ ವಿಷಯದಲ್ಲಿ ಏನು ಹೇಳಿದ್ದಾನೆ? ನಿಮ್ಮ ಆಪ್ಷನ್ಸ್: ಎ, ಸೇವೆಗೋಸ್ಕರ ಕಳುಹಿಸಲ್ಪಡುವ ಉಳಿಗದ ಆತ್ಮಗಳು. ಬಿ, ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು. ಸಿ, ನೀನು ನನ್ನ ಮಗನು, ನಾನು ಈ ಹೊತ್ತೇ ನಿನ್ನನ್ನು ಪಡೆದಿದ್ದೇನೆ. ಡಿ, ಮೇಲಿನವುಗಳೆಲ್ಲ ತಪ್ಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ, ದಾನಿಯೇಲನ ಬಳಿಗೆ ಬರುತ್ತಿದ್ದ ದೇವದೂತನನ್ನು ಡ್ಯಾಶ್ ತಡೆ ಮಾಡಿದರು? ನಿಮ್ಮ ಆಪ್ಷನ್ಸ್: ಎ, ದಮಸ್ಕ. ಬಿ, ಐಥಿಯೋಪ್ಯ. ಸಿ, ಪಾರಸಿ ಇರಾನ್ ದೇಶದ ಪಾಲಕನು. ಡಿ, ಐಗುಪ್ತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ, ದೇವರು ಕೊಟ್ಟ ಆಜ್ಞೆಗಳಲ್ಲಿ ಬಹುಮುಖ್ಯವಾದ ಎರಡನೆಯ ಆಜ್ಞೆ ಯಾವುದು ಎಂದು ಯೇಸು ಹೇಳಿದನು? ನಿಮ್ಮ ಆಪ್ಷನ್ಸ್: ಎ, ನಿಮ್ಮ ಪೂರ್ಣ ಹೃದಯದಿಂದಲೂ ಮತ್ತು ಆತ್ಮದಿಂದಲೂ ಪ್ರೀತಿಸಬೇಕು ಎಂಬುದು. ಬಿ, ನಿಮ್ಮ ನೆರೆಯವರನ್ನು ನಿಮ್ಮಂತೆಯೇ ಪ್ರೀತಿಸಬೇಕು. ಸಿ, ನಿಮ್ಮ ತಂದೆ ಮತ್ತು ತಾಯಿಯನ್ನು ಪ್ರೀತಿಸಬೇಕು. ಡಿ, ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ, ನಿಮ್ಮ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂದು ಹೇಳಿದಾಗ ಯೇಸು ನೆರೆಯವರು ಯಾರು ಎಂದು ಹೇಳಿದನು? ನಿಮ್ಮ ಆಪ್ಷನ್ಸ್: ಎ, ಲೋಕದಲ್ಲಿರುವ ಎಲ್ಲ ಕ್ರೈಸ್ತರನ್ನು. ಬಿ, ಲೋಕದಲ್ಲಿರುವ ಎಲ್ಲರನ್ನು. ಸಿ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವವರು. ಡಿ, ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ, ಯಾವನನ್ನು ಕಳುಹಿಸಲಿ, ಯಾವನು ನಮಗೋಸ್ಕರ ಹೋಗುವನು ಎಂಬ ಪ್ರಶ್ನೆಯನ್ನು ದೇವರು ಯಾರಿಗೆ ಕೇಳಿದನು? ನಿಮ್ಮ ಆಪ್ಷನ್ಸ್: ಎ, ಯೆಶಾಯನಿಗೆ. ಬಿ, ಯೋನನಿಗೆ. ಸಿ, ಮೋಶೆಗೆ. ಡಿ, ಯಾರಿಗೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ನಿನಗೆ ಯಾವ ವರ ಬೇಕು ಕೇಳಿಕೋ ಎಂದು ದೇವರು ಯಾರಿಗೆ ಕೇಳಿದನು? ನಿಮ್ಮ ಆಪ್ಷನ್ಸ್: ಎ, ಸೊಲೊಮೋನನಿಗೆ. ಬಿ, ಸಮುವೇಲನಿಗೆ. ಸಿ, ದಾವೀದನಿಗೆ. ಡಿ, ಯಾರಿಗೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ, ಮೊದಲನೆಯ ಅವಳಿ ಜವಳಿ ಮಕ್ಕಳಿಗೆ ಯಾರು ಜನ್ಮ ಕೊಟ್ಟರು? ನಿಮ್ಮ ಆಪ್ಷನ್ಸ್: ಎ, ರಾಹೇಲಳು. ಬಿ, ರೆಬೆಕ್ಕಳು. ಸಿ, ಹವ್ವಳು. ಡಿ, ಹಾಗರಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ರೆಬೆಕ್ಕಳು. ಪ್ರಶ್ನೆ, ಸಾವಿಲ್ಲದೆ ಅಗ್ನಿಮಯವಾದ ರಥರಥೇಶ್ವದಲ್ಲಿ ಸ್ವರ್ಗಕ್ಕೆ ಹೋದ ಎರಡನೇ ವ್ಯಕ್ತಿ ಯಾರು? ನಿಮ್ಮ ಆಪ್ಷನ್ಸ್: ಎ, ಮೋಶೆ. ಬಿ, ಸ್ನಾನಿಕನಾದ ಯೋಹಾನ. ಸಿ, ಎಲಿಯ. ಡಿ, ಪೇತ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಎಲಿಯ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತದೆ. ಧನ್ಯವಾದಗಳು.